ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟ ಹಾಗೂ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ವತಿಯಿಂದ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಪ್ರಥಮ ಅಧ್ಯಕ್ಷ ಎಲ್ಜಿ ಹಾವನೂರ ವರದಿ ಸಲ್ಲಿಕೆಯ ಸುವರ್ಣ ಮಹೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಈ ವೇಳೆ ಸಚಿವರಾದ ಶಿವರಾಜ್ ತಂಗಡಗಿ, ಭೈರತಿ ಸುರೇಶ್, ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಸಿದ್ದರಾಮಯ್ಯ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ವರದಿಯನ್ನು ಒಪ್ಪಿಕೊಂಡು ಜಾರಿ ಮಾಡಲು ರಾಜ್ಯ ಸರ್ಕಾರ ಸಿದ್ಧವಿದೆ. ಮೀಸಲಾತಿಯ ಪ್ರಮಾಣವನ್ನು 70% 75ಕ್ಕೆ ಹೆಚ್ಚಿಸುವ ಬಗ್ಗೆಯೂ ಆಸಕ್ತಿ ಹೊಂದಿದೆ. ಸಾಮಾಜಿಕ ನ್ಯಾಯದ ಪರವಾಗಿ ಸರ್ಕಾರ ಕೆಲಸ ಮಾಡಲಿದೆ ಎಂದು ತಿಳಿಸಿದರು. ಮತ್ತೊಮ್ಮೆ ಹೇಳ್ತೀನಿ, ಕೊನೆ ಉಸಿರಿನವರೆಗೂ ನಾನು ಸಾಮಾಜಿಕ ನ್ಯಾಯದ ಪರ ಇರ್ತೇನೆ. ವಿಚಾರ ಇದೆಯಲ್ಲ, ಅಸಮಾನತೆ ಅಂತ ಇದೆಯಲ್ಲ, ಈಗ ಹೋಗ್ಲಾಡಿಸೋ ತನಕ ನಾವು ಸಾಮಾಜಿಕ ನ್ಯಾಯ ಬಿಡಬಾರ್ದು. ಮನುಷ್ಯ ಸಮಾಜ ನಿರ್ಮಾಣ ಆಗೋವರಿಗೆ ಬಿಡಬಾರ್ದು, ಸಮಾಜ ನಿರ್ಮಾಣ ಆಗೋವರಿಗೆ ಬಿಡಬಾರ್ದು. ಇದನ್ನ ಧ್ಯೇಯವಾಗಿ ತಿಳಿದ್ರೆ ಈ ಬದ್ಧತೆಯನ್ನ ಎಲ್ಲರೂ ಕಾಪಾಡ್ಕೊಂಡ್ರೆ ಬದ್ಧತೆ ಇರಬೇಕು.